ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಮತ್ತೆ ಸ್ಪರ್ಧಾರ್ಥಿಗಳಿಗೆ ಒಂದು ಆಘಾತದ ಸುದ್ದಿ. ಅದು ಏನೆಂದರೆ, ಮತ್ತೆ ನೇಮಕಾತಿಗಳು ಸ್ಥಗಿತವಾಗುವ ಸಂಭವವಿದೆ. ಏಕೆಂದರೆ ಅಲೆಮಾರಿ ಸಮುದಾಯದ ಒಕ್ಕೂಟದಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಈಗ ಅದಕ್ಕೆ ತಾತ್ಕಾಲಿಕವಾಗಿ ಒಳ ಮೀಸಲಾತಿ ಜಾರಿಗೆ ತಡೆಯಾಜ್ಞೆಯನ್ನು ಒಡ್ಡಿದೆ ಅಂತಕ್ಕಂಥದ್ದು. ನವೆಂಬರ್ ತಿಂಗಳವರೆಗೆ ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಮಾಡಬಾರದು ಅಂತೇಳಿ ಹೈಕೋರ್ಟ್ ಏನು ಮಾಡಿದೆ ಅಂದ್ರೆ ತಡೆಯಾಜ್ಞೆಯನ್ನು ನೀಡಿದೆ ಅಂತಕ್ಕಂಥದ್ದು. ಹಾಗಾದರೆ ಏನಿದು ತಡೆಯಾಜ್ಞೆ? ಮತ್ತೆ ಎಷ್ಟು ತಿಂಗಳವರೆಗೆ ನೇಮಕಾತಿಗಳು ಸ್ಥಗಿತವಾಗತಕ್ಕಂಥ ಸಂಭವ ಕಂಡು ಬರ್ತದೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ನಾವು ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 2024ರಿಂದ ಹಿಡಿದು ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಅದು ಏಕೆಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡುವ ಸಲುವಾಗಿ. ನಾಗಮೋಹನ್ ದಾಸ್ರವರ ವರದಿಯು ಇತ್ತೀಚೆಗೆ 2025ರಲ್ಲಿ ಏನಾಗ್ತದಂದ್ರೆ ಅದು ಜಾರಿಗೊಳ್ತಕ್ಕಂಥ ಸಾಧ್ಯವಾಗ್ತದ. 3 ರೀತಿಯಲ್ಲಿ ಅವರು ಬಲಗೈ, ಎಡಗೈ ಮತ್ತು ಇತರೆ ಅಂತೇಳಿ 3 ರೀತಿಯಾದಂಥ ವರ್ಗಗಳನ್ನು ವಿಂಗಡಣೆ ಮಾಡಿ, ಎ ಬಿ ಸಿ ಅಂತೇಳಿ ವರ್ಗಗಳನ್ನ ವಿಂಗಡಣೆ ಮಾಡಿ, ಎಗೆ 6, ಬಿಗೆ 6, ಸಿಗೆ 5% ಮೀಸಲಾತಿಯನ್ನು ಏನು ಮಾಡಲಾಗಿತ್ತು ಅಂದ್ರೆ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ರು. ಆದರೆ ಅಲೆಮಾರಿ ಜನಾಂಗಕ್ಕೆ 1%ರಷ್ಟು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ದು. ಆದರೆ ಅವರಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ನೀಡಲಿಲ್ಲ. ಅವರನ್ನು ಇತರೆ ವರ್ಗದ ಜೊತೆಗೆ ಸೇರ್ಪಡೆ ಮಾಡಿ ಅದರಲ್ಲಿ ಇತರೆ ವರ್ಗದಲ್ಲಿ 4, ಇವರಿಗೆ ಅಲೆಮಾರಿ ಜನಾಂಗಕ್ಕೆ 1, ಟೋಟಲ್ 5 ಅಂತೇಳಿ ಏನು ಮಾಡಲಾಗ್ತದೆ, ಇತರೆ ಒಂದು ವರ್ಗಗಳಿಗೆ 5% ಏನು ಮಾಡಲಾಗ್ತದೆ, ಮೀಸಲಾತಿ ನೀಡಲಾಗ್ತದೆ. ಇದರಿಂದ ಸರ್ಕಾರದ ವಿರುದ್ಧ, ನಾಗಮೋಹನ್ ದಾಸ್ರವರ ವರದಿಯ ವಿರುದ್ಧ ಅಲೆಮಾರಿ ಜನಾಂಗದವರು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಅಲೆಮಾರಿ ಜನಾಂಗದ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪ್ರಯತ್ನವನ್ನು ಮಾಡುವುದಿಲ್ಲ. ಹಾಗಾಗಿ ಅಲೆಮಾರಿ ಜನಾಂಗದ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸರ್ಕಾರ ವಿಫಲವಾಗ್ತದೆ. ಹೀಗಾಗಿ ಅಲೆಮಾರಿ ಜನಾಂಗದವರು ಏನು ಮಾಡ್ತಾರೆ ಅಂದ್ರೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಹಾಗಾಗಿ ಹೈಕೋರ್ಟ್ ಈಗ ಏನು ಮಾಡಿದೆ ಅಂದ್ರೆ ಆ ರಿಟ್ ಅರ್ಜಿಗೆ ಸ್ವೀಕೃತ ಮಾಡಿಕೊಳ್ಳುವುದರ ಮೂಲಕ ಒಳ ಮೀಸಲಾತಿ ಜಾರಿಯನ್ನು ತಾತ್ಕಾಲಿಕವಾಗಿ ಏನು ಮಾಡಿದೆ ಅಂದ್ರೆ ತಡೆ ಹಿಡಿದಿದೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲವೂ ಸುಗಮವಾಗಿ ಒಳ ಮೀಸಲಾತಿ ಜಾರಿಯಾಗಿ ಇನ್ನೇನು ನೇಮಕಾತಿಗಳು ಎಲ್ಲವೂ ಕೂಡ ಪ್ರಾರಂಭವಾಗ್ತಾವಂತಕ್ಕಂಥರ ಬಗ್ಗೆ ಅಂತಕ್ಕಂಥ ಸಂದರ್ಭದಲ್ಲಿನ ಈ ಒಂದು ಆಘಾತಕಾರಿ ಸಂಗತಿ ಹೊರಬಿದ್ದಿದೆ ಅಂತಕ್ಕಂಥದ್ದು. ಈಗಾಗಲೇ KA 708 ಹುದ್ದೆಗಳಿಗೆ ನೇಮಕಾತಿಯನ್ನು ಪ್ರಾರಂಭಿಸಿದ್ದು. ಇನ್ನೂ ಅನೇಕ ರೀತಿಯಿಂದ ಪೊಲೀಸ್ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂಥ ಇಲಾಖೆಗಳಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಎಲ್ಲ ತಯಾರಿಗಳು ನಡೀತಕ್ಕಂಥ ಸಂದರ್ಭದಲ್ಲಿನ ಹೈಕೋರ್ಟ್ ಏನು ಮಾಡಿದೆ ಅಂದರೆ ತಡೆ ಆಜ್ಞೆಯನ್ನು ಒಡ್ಡಿದೆ ಅಂತಕ್ಕಂಥದ್ದು. ನವೆಂಬರ್ ತಿಂಗಳವರೆಗೆ ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಮಾಡಬಾರ್ದು ಅಂತೇಳಿ ಏನು ಮಾಡಿದೆ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ ಅಂತಕ್ಕಂಥರ ಬಗ್ಗೆ ನೋಡ್ತೀವಿ. ಹಾಗಾಗಿ ನೆಕ್ಸ್ಟ್ 13/11/2025ರಂದು ನೆಕ್ಸ್ಟ್ ಹಿಯರಿಂಗ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಹೈಕೋರ್ಟ್ನಲ್ಲಿ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಕೇಸ್ ಏನಿದೆಯಲ್ಲ ಮುಂದಿನ ತಿಂಗಳು ಅಂದರೆ ನವೆಂಬರ್ 13ನೇ ತಾರೀಕು ಅದು ಕೇಸ್ ಮತ್ತೆ ಹೈಕೋರ್ಟ್ನಲ್ಲಿ ನಡೀತದೆ ಅಂತಕ್ಕಂಥದ್ದು. ಆ ಒಂದು ಕೇಸ್ನಲ್ಲಿ ಏನು ಹಿಯರಿಂಗ್ ಇದೆಯಲ್ಲ ಅದರಲ್ಲಿ ಏನಾದರೂ ಅಂತಿಮವಾಗಿ ಏನಾದರೂ ತೀರ್ಮಾನ ಆಗಿ ತೀರ್ಪೇನಾದರೂ ಬಂದ್ರೆ ಇದೇ ವರ್ಷ ಮತ್ತೆ ಏನಾಗ್ತದೆ ಅಂದರೆ ನೇಮಕಾತಿಗಳು ಪ್ರಾರಂಭವಾಗ್ತಕ್ಕಂಥದ್ದು ಕಾಣ್ತೀವಿ. ಏನಾದರೂ ಆ ಒಂದು ನವೆಂಬರ್ 13ನೇ ತಾರೀಕು ಮತ್ತೆ ಏನಾದರೂ ಮುಂದೂಡ್ತಕ್ಕಂಥ ಕೆಲಸ ಆದ್ರೆ ನಾವೇನು ಮಾಡ್ಬೋದು, ಮತ್ತೆ ನೇಮಕಾತಿಗಳು ವಿಳಂಬವಾಗ್ತಕ್ಕಂಥ ಕಾರಣವನ್ನು ನೋಡ್ತೀವಿ. ಆದರೆ ಕೋರ್ಟ್ ಕೇಸ್ಗಳು ಅಷ್ಟು ಬೇಗವಾಗಿ ಶೀಘ್ರಗತಿಯಲ್ಲಿ ಬಗೆಹರಿತಕ್ಕಂಥದ್ದು ಕಂಡು ಬರುವುದಿಲ್ಲ. ಏಕೆಂದರೆ ಅವು ಭಾಳಷ್ಟು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಾರೆ. ಹಾಗಾಗಿ ಇದು ಆದಷ್ಟು ಬೇಗನೆ ಬಗೆಹರಿಯುವುದರ ಮೂಲಕ ಮತ್ತೆ ನೇಮಕಾತಿಗಳಿಗೆ ಚಾಲನೆ ದೊರೆಯಲಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಒಂದು ವಿನಂತಿಯನ್ನು ಮಾಡ್ತೀವಿ. ಹಾಗಾಗಿ ಸರ್ಕಾರವೇ ಏನಾದರೂ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅಲೆಮಾರಿ ಜನಾಂಗದ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ರೆ ಇದು ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಕಂಡು ಬರ್ತಿರ್ಕಿಲ್ಲ. ಆದರೆ ಸರ್ಕಾರ ಏನು ಮಾಡಲಿಲ್ಲ ಅಂದ್ರೆ ಅಲೆಮಾರಿ ಜನಾಂಗದ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲವಾಗ್ತದೆ. ಹೀಗಾಗಿ ಅವರು ಹೈಕೋರ್ಟ್ಗೆ ಮೊರೆ ಹೋಗಿ ಹೈಕೋರ್ಟ್ನಿಂದ ಏನು ಮಾಡ್ತಾರೆ ಅಂದ್ರೆ ಇವಾಗ ತಡೆ ಆಜ್ಞೆಯನ್ನು ಒಡ್ಡಿದ್ದಾರೆ. 1 ವರ್ಷ ಆಯಿತು
ಒಳ ಮೀಸಲಾತಿಯ ಕಾರಣವನ್ನು ಒಡ್ಡಿ ಯಾವುದೇ ನೇಮಕಾತಿಯನ್ನು ಮಾಡದೆ ಸರ್ಕಾರ 1 ವರ್ಷವಾಯಿತು. ಇವಾಗ ಎಲ್ಲವೂ ಕೂಡ ಸುಗಮವಾಗಿ ನಡೆದಿದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗ್ತದ ಈ ಒಂದು ಸಂಗತಿ ಏನಾಗಿದೆ ಅಂದರೆ ಬಂದಿದೆ ಅಂತಕ್ಕಂಥದ್ದು. ಹಾಗಾಗಿ ಪ್ರಮುಖವಾದಂಥ ಇದೊಂದು ಮಾಹಿತಿ ಏನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.